ಸಂಸತ್ನಿಂದ 92 ಸಂಸದರನ್ನ ಬಹಿಷ್ಕರಿಸಲಾಗಿದೆ. ಹೀಗಾಗಿ ಸಂಪೂರ್ಣ ಈ ಬಾರಿಯ ಚಳಿಗಾಲದ ಅಧಿವೇಶನವನ್ನ ಬಹಿಷ್ಕರಿಸುವುದಕ್ಕೆ INDIA ಒಕ್ಕೂಟ ನಿರ್ಧಾರವನ್ನ ಮಾಡಿದೆ. ಇಲ್ಲಿ 92 ವಿಪಕ್ಷ ಸಂಸದರನ್ನ ಸಸ್ಪೆಂಡ್ ಮಾಡಲಾಯಿತು. ಅಧಿವೇಶನವನ್ನ ಬಹಿಷ್ಕರಿಸುವುದಕ್ಕೆ ಇದೀಗ INDIA ಒಕ್ಕೂಟ ಮುಂದಾಗಿದೆ. ಸಂಪೂರ್ಣವಾಗಿ ಚಳಿಗಾಲದ ಅಧಿವೇಶನವನ್ನ ಬಹಿಷ್ಕಾರವನ್ನ ಮಾಡೋದಕ್ಕೆ ಈ INDIA ಒಕ್ಕೂಟ ಮುಂದಾಗಿರೋದು. ಅಧಿವೇಶನವನ್ನ ಬಹಿಷ್ಕರಿಸುವುದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಇವರು. ಇದರ ಬಗ್ಗೆ ಇವತ್ತು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಇವತ್ತು ರಾಜ್ಯಸಭೆ ವಿಪಕ್ಷ ನಾಯಕರ ಕಚೇರಿಯಲ್ಲಿ ವಿಪಕ್ಷಗಳ ಸಭೆ ನಡೆಯೋದಕ್ಕಿದೆ. ಈ ಸಭೆಯಲ್ಲಿ ಇದರ ಬಗ್ಗೆ ಅಂತಿಮ ತೀರ್ಮಾನ ಏನು ಅನ್ನೋದನ್ನ ಆ ನಾಯಕರು ಕೈಗೊಳ್ಳಲಿದ್ದಾರೆ. ಸಂಸತ್ನಿಂದ 92 ವಿಪಕ್ಷಗಳ ಸಂಸದರು ಸಸ್ಪೆಂಡ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನವನ್ನ ಅಂದ್ರೆ ಸಂಪೂರ್ಣವಾಗಿ ಚಳಿಗಾಲದ ಅಧಿವೇಶನವನ್ನ ಬಹಿಷ್ಕರಿಸುವುದಕ್ಕೆ INDIA ಒಕ್ಕೂಟ ನಿರ್ಧಾರವನ್ನ ಮಾಡಿದಂತೆ ಕಾಣಿಸ್ತಾ ಇದೆ. ಅಧಿವೇಶನವನ್ನ ಬಹಿಷ್ಕರಿಸೋದ್ರ ಬಗ್ಗೆ ಇವತ್ತು ಅಂತಿಮ ನಿರ್ಧಾರವನ್ನ ಇವತ್ತೊಂದು ಮೀಟಿಂಗ್ ಮಾಡಿಕ್ಕಿದ್ದಾರೆ. ರಾಜ್ಯಸಭೆ ವಿಪಕ್ಷ ನಾಯಕ ಕಚೇರಿಯಲ್ಲಿ ಪ್ರತಿಪಕ್ಷಗಳ ಸಭೆ ನಡೆಯೋದಕ್ಕಿದೆ. ಈ ಸಭೆಯಲ್ಲಿ ಏನು ಮಾಡಬೇಕು, ಒಂದು ಫೈನಲ್ ಡಿಸಿಷನ್ ಅನ್ನ, ಅಂತಿಮ ನಿರ್ಧಾರವನ್ನ, ಅಂತಿಮ ತೀರ್ಮಾನವನ್ನ ನಾಯಕರು ಈ ಸಭೆಯಲ್ಲಿ ತೆಗೆದುಕೊಳ್ಳಲಿದ್ದಾರೆ. ದೇಶಾದ್ಯಂತ NIA ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. 4 ರಾಜ್ಯಗಳು 20ಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿ 8 ಶಂಕಿತರನ್ನ ಸದ್ಯ ಬಂಧಿಸಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೇಟೆ, ದೊಡ್ಡ ಬೇಟೆ. ದೇಶಾದ್ಯಂತ NIA ಅಧಿಕಾರಿಗಳು ಅತಿ ದೊಡ್ಡ ಬೇಟೆಯಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ರಾಜ್ಯಗಳ 19 ಕಡೆ ಉಗ್ರ ಜಾಲವನ್ನ ಬೆನ್ನತ್ತಿ ದಾಳಿ ಮಾಡಿದ್ದಾರೆ. ಬೆಂಗಳೂರು, ಬಳ್ಳಾರಿಯಲ್ಲೂ ರೇಡ್ ಮಾಡಿ ಬರೋಬ್ಬರಿ 7 ಕೆಜಿ ತೂಕದ ಸೋಡಿಯಂ ನೈಟ್ರೇಟ್ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನ ಬ್ಯಾಡರಹಳ್ಳಿಯ ಪ್ರಕೃತಿ ನಗರದಲ್ಲಿ NIA ಟೀಮ್ ದಾಳಿ ಮಾಡಿದೆ. ಸಂಪತ್ ಎಂಬುವವರ ಮನೆಯಲ್ಲಿ ಬಾಡಿಗೆಗಿದ್ದ ಶಮಿವುಲ್ಲಾ ಮನೆಯಲ್ಲಿ ರೇಡ್ ಮಾಡಿದೆ. ಶಂಕಿತ ಶಮಿವುಲ್ಲಾ, ಅಲ್ತಾಫ್, ಮಿಸ್ಬಾ ಹಾಗೂ ಮುನಿರುದ್ದೀನ್ ಜನ್ಮವನ್ನ ಜಾಲಾಡಿದ್ದಾರೆ. ದಾಳಿ ಮಾಡಿ ಸ್ಫೋಟಕ ವಸ್ತುಗಳನ್ನ ತಯಾರಿಸೋಕೆ ಬಳಸುವ 7 ಕೆಜಿ ತೂಕದ ಸೋಡಿಯಂ ನೈಟ್ರೇಟ್ನ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಈ ಶಮಿವುಲ್ಲಾ LLB ಮಾಡಿದ್ರೆ ಅಲ್ತಾಫ್ ಪೀಣ್ಯದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ಮುನಿರುದ್ದೀನ್ ಇಂಜಿನಿಯರಿಂಗ್ ಮಾಡ್ತಿದ್ದು, ಮಿಸ್ಬಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ. ಸದ್ಯ ಈ 4ರನ್ನ NIA ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಇದು ಬೆಂಗಳೂರು ಕಥೆಯಾದ್ರೆ, ಮುಂಜಾನೆಯಿಂದಲೇ ಬಳ್ಳಾರಿಯಲ್ಲಿ ಕಾರ್ಯಾಚರಣೆ ನಡೆಸಿದ 9 NIA ತಂಡಗಳು ನಿಷೇಧಿತ PFIನ 7 ಜನರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಬಳ್ಳಾರಿಯ ಮಾಜಿ PFI ಪ್ರಧಾನ ಕಾರ್ಯದರ್ಶಿ ಸುಲೇಮಾನ್ ಮನೆ, ಸೂಫಿಯಾನ್ ಆಗಿ ಕನ್ವರ್ಟ್ ಆಗಿದ್ದ ನಿಖಿಲ್, ಆಜಾದ್ ಅಹಮದ್, ಸುಲೇಮಾನ್, ತಬ್ರೇಜ್, ಮುಜಾಮಿಲ್ ಎಂಬುವವರ ಮನೆ ಮೇಲೆ ದಾಳಿ ಮಾಡಿ ಅಷ್ಟೂ ಶಂಕಿತರನ್ನ ಬಂಧಿಸಿದ್ದಾರೆ. ಸುಲೇಮಾನ್ ಈ ಹಿಂದೆ PFIನ ಜನರಲ್ ಸೆಕ್ರೆಟರಿ ಆಗಿದ್ದ ಬಗ್ಗೆ NIA ತನಿಖೆಯಲ್ಲಿ ಬಯಲಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಮಾಡಲು ಯೋಜನೆ ರೂಪಿಸಿರೋದು ಕೂಡ ತನಿಖೆಯಲ್ಲಿ ಬಟಾಬಯಲಾಗಿದೆ. ಒಟ್ಟಾರೆ NIA ದಾಳಿಯಲ್ಲಿ ಬಳ್ಳಾರಿ ಹಾಗೂ ಬೆಂಗಳೂರಿನಲ್ಲಿನ ಉಗ್ರ ಸಂಚು ಬಯಲಾಗಿದೆ. ಇದು ಕರುನಾಡಿನಲ್ಲಿ ಆತಂಕ ಮೂಡಿಸಿದ್ದು, NIA ತನಿಖೆಯಲ್ಲಿ ಇನ್ನು ಏನೆಲ್ಲ ಸ್ಫೋಟಕ ವಿಷಯ ಬಯಲಾಗುತ್ತೋ ಕಾದು ನೋಡಬೇಕಿದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.